ಹಂದಿಗಳ ಧ್ವನಿ ಯಾವ ರೀತಿ ಇರ್ತದ? ಮುಖನೂ ಹಂಗೆ ಮಾಡ್ತಿಲ್ವ ನಾ ಜೋರಾದ ಚಪ್ಪಾಳೆ ಬರಲಿ. ಈಗ ನಮ್ಮೆಲ್ಲರನ್ನು ನಕ್ಕು ನಗಿಸಲು ಟಿವಿಯಲ್ಲಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ನಮ್ಮ ಗಿಡ್ ಸರ್ ಮಾಂತೇಶ್ ಹಡಪದವರು ನಮ್ಮ ಮಜಾ ಟಾಕೀಸ್ದಲ್ಲಿ ಸೃಜನ್ ಲೋಕೇಶ್ ಅವರು ನಡೆಸಿಕೊಡುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಬಹಳ ಹೆಸರು ಪಡೆದಂತಹ ಕಲಾವಿದರು. ಅದಕ್ಕೆ ಹೇಳ್ಯಾರಿ ಸರ್, ಗಿಡ್ಡ ಹೆಂಡತಿಯ ಲೇಸು ಮಡ್ಡಿ ಕುದುರೆಗೆ ಲೇಸು. ಹೌದಾ? ಗಿಡ್ಡ ಹೆಂಡತಿಯ ಲೇಸು ಮಡ್ಡಿ ಕುದುರೆಗೆ ಲೇಸು, ಗಡ್ಡ ಹಿರಿಯರಿಗೆ ಲೇಸು, ಬಡ್ಡಿಯ ಸಾಲ ಕೊಡುವುದು ಲೇಸಂದ ಸರ್ವಜ್ಞ. ನೀವು ಹೇಳೋ ಮಾತು ಕೇಳಿದ್ರೆ ಮದುವೆನೇ ಆಗಲ್ಲ ಅಂದ್ರ ಒಂದ್ 3 ಪುಟ್ಟಿನ ಗಂಡ 6 ಪುಟ್ಟಿನ ಹೆಣ್ತಿದ್ವತ್ರಿ. ಅಣ್ಣಂದ ಒಂದ್ ಜೋಕ್ಸ್ ಮುಗಿಲ್ರಿ, ಹೇಳ್ರಲ್ಲ ಮುಗಿದ ಬಳಕ ಹೇಳೋನ್ರಿ. ಹೆಂಗೈತ್ರಿ? ಈಗ ಮೊದಲ ಅಣ್ಣಾಗ್ ಬಿಟ್ಟು ಕೊಡೋ. ಎಸ್, ಓಕೆ. ಆ ಹಿರಿಯ ಕಲಾವಿದರು ಅದ್ಭುತವಾದ ಹಾಸ್ಯ ಶೈರಿಗಳನ್ನ ಹೇಳಿದರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಕಲಾವಿದರು, ನಿಮ್ಮ ಸ್ಥಳೀಯ ಕಲಾವಿದರು, ತಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಅವರ ಮೇಲೆ ಇರಲಿ ಅಂತ ಹೇಳ್ತಾ, ಜೀವನದೊಳಗ ಮದ್ವೆ ಆಗದಿದ್ರ ಏನೋ ಒಂದು ಕಳ್ಕೊಂಡಂಗ, ಜೀವನದೊಳಗ ಮದ್ವೆ ಆಗದಿದ್ರ ಏನೋ ಒಂದು ಕಳ್ಕೊಂಡಂಗ, ಮದ್ವೆ ಆಗಿಬಿಟ್ರ ಎಲ್ಲ ಕಳ್ಕೊಂಡಂಗ. ಮದುವೆಗೆ ಮುಂಚೆ ನನ್ನದೇ ಕಾರುಬಾರು, ಮದುವೆಗೆ ಮುಂಚೆ ನನ್ನದೇ ಕಾರುಬಾರು, ಮದುವೆಯಾದ ನಂತರ ಅವಳದು ಕಾರು. ಬಹಳಷ್ಟು ಜನ ಅನುಭವಿಸ್ತಿರೋದ್ರಿ ಅಂತ ಕಾಣ್ತದ. ಇನ್ನೊಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆಯನ್ನ ತಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೊಂದು, ಈ ಮಳೆ ಹತ್ತಿದಾಗ ಕೆರೆ ದಡದಲ್ಲಿ ಕಪ್ಪಿಗಳು ಮೀಟಿಂಗ್ ಮಾಡ್ತವೆ. ಏನು ಮೀಟಿಂಗ್ ಅಂದ್ರೆ ಮಳೆ ಹೆಂಗೆ ಅನ್ನೋದನ್ನ ಚರ್ಚೆ ಮಾಡ್ತವೆ. ಎಷ್ಟು ಮಳೆ ಆಯ್ತು ಅನ್ನೋದನ್ನ. ಕಪ್ಪಿಗಳು ಯಾವ ರೀತಿ ಧ್ವನಿ ಮಾಡ್ತವೆ ಅಂದ್ರೆ, ಜೋರಾದ ಚಪ್ಪಾಳೆ ಬರಲಿ. ಇನ್ನೊಂದು ಕಾರ್ ಲಾಕರ್ ಸೌಂಡ್ ಮಾಡ್ತದ. ನಂತರ ಕಾರ್ ಸ್ಟಾರ್ಟ್ ಮಾಡಿದಾಗ ರಿವರ್ಸ್ ಗೇರ್ ಹ್ಯಾಂಗ್ ಆಗ್ತದೆ. ಸೂಪರ್, ಜೋರಾದ ಚಪ್ಪಾಳೆ. ನನ್ನ ಕಾರಿನ ಆವಾಜ್ ಸೇಮ್ ಆಯ್ತು. ಇನ್ನೊಂದು ರಿವರ್ಸ್ ಹಾರ್ನ್ ಹೈ ಸೌಂಡ್ ಹ್ಯಾಂಗ್ ಮಾಡ್ತದ ಗೇರ್ ಹಾಕಿದಾಗ. ಜ್ಯೋತಿದ್ ಮಾಡ್ತೈತಿ. ರಿವರ್ಸ್ ತಗೊಂಡು ಹೋಗ್ತಾಗ. ಇನ್ನೊಂದು, ಗಿಳಿಗಳು ಬೆಳಗಿನ ಜಾವ ಧ್ವನಿ ಮಾಡ್ತಾವ. ಯಾವ ರೀತಿ? ದಯವಿಟ್ಟು ಚಪ್ಪಾಳೆ ಸಹಕಾರ ಇರಲಿ. ಓಕೆ. ಇನ್ನೊಂದು, ಗಿಳಿಗಳ ಧ್ವನಿ ಮಾಡ್ಬೇಕಾದ್ರೆ ಹಂದಿಗಳ ಧ್ವನಿ ಯಾವ ರೀತಿ ಇರ್ತದೆ? ನಿಜವಾಗ್ಲೂ ಚಿದೋನ ಮಿಮಿಕ್ರಿ ಮಾಡೋಕ್ಕಿಂತ ಮೊದಲು ಮಾತೋನ ಮುದ್ದೇಬೇಳ ಬಸ್ ಸ್ಟ್ಯಾಂಡ್ದೊಳಗ ಅಜ್ಜಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೇವೆ. ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ಚಹಾ ಕುಡ್ದೇವೆ. ಇಲ್ಲಿ ರಾತ್ರಿ 24 hours ಚಹಾ ಕೊಡ್ತಾರೆ ಅಲ್ಲಿ ಒಂದು ಸರ್ಕಲ್ದಾಗ. ಚಹಾ ಕುಡಿದು ಹೊಂಟಿದ್ದೇವೆ. ಹಂದಿ, ಒಂದು ದೊಡ್ಡ ಹಂದಿ, ಒಂದು ಇದಿತ್ತು, ಒಂದು 20 ಮರಿ ಇತ್ತದ. ಕಿಡಿಕೆ ಅಂದು ಸುಮ್ ಕುಂದ್ರಲ್ಲ ಪುಣ್ಯ ತುಂಬ. ಕಿಡಿಕೆ ಹಾಕೋ ಸ್ವಲ್ಪ ಕಿಡಿಕೆ ತಳಗಿಡಿಸಿ ಹಂದಿ ಗತಿ ಒದರಿ ಬಿಟ್ಟ. ನಿಮ್ ಮುಂದೆ ಹೇಳ್ತೀನ್ರಿ, ಒಂದು ಹಂದಿ ಅಲ್ಲ, ಅಲ್ಲಿ 20 ಹಂದಿಗಳು ಒಮ್ಮೆ ಸೇರಿಬಿಟ್ಟು ಒಟ್ಟು ಬಂದು ಕಾಬೋದು. ನಿಜವಾಗ್ಲೂ ನಾನು ಫಿದಾರಿ ಆ ಮಿಮಿಕ್ರಿಗೆ. ಅಜ್ಜಿ ಪ್ಲೀಸ್. ಹಂದಿ ಹಿಡಿಯ ಕರ್ಕೊಂಡು ಹೋಗಿರಿ ಮತ್ತೆ ಯಾರ? ಹಂಗನಬೇಡ, ನಿನ್ನ ಹಿಡ್ಕೊಂಡು ಹೋಗೋ ಬಂದಿದ್ದಾರೆ ಇಲ್ಲಿ. ನಮ್ಮ ಹುಡುಗರು ಭಾಳ ಎಂಜಾಯ್ ಮಾಡತ್ತಾರ. ಏನೋ ದಾರಕ್ಸ SSLC ಎಕ್ಸಾಮ್ ನಡೆದಲ್ರಿ ಈಗ. ಹಂದಿಗಳ ಧ್ವನಿ ಯಾವ ರೀತಿ ಇರ್ತದ?
ಮುಖನೂ ಹಂಗೆ ಮಾಡ್ತಿಲ್ವ ನಾ ಜೋರಾದ ಚಪ್ಪಾಳೆ ಬರಲಿ ಇನ್ನೊಂದೇನಂದ್ರೆ ಎಮ್ಮಿಕರ ಓದಿರ್ತೈತಿ. ಎಮ್ಮಿಕರ ಹೆಂಗ್ ಧ್ವನಿ ಮಾಡ್ತದಂದ್ರ ಎಮ್ಮಿ ಹಿಡ್ತಿರ್ತೀರಿ ಎಮ್ಮಿಕರ ಕೇಳ್ತೈತಿ ನಮ್ಮನ್ನ. ಅಷ್ಟು ಹಾಲು ಏನೋ ಹಿಡ್ಕೊಂಡು ಹೋಗಿಲ್ಲ ನಮ್ಗಷ್ಟು ಕೊಡಂತದ ಹೌದಲ್ರಿ? ಎಮ್ಮಿಕರ ಹೆಂಗ್ ಕೇಳ್ತದ ನಿಮ್ಮನ್ನ ಹಾಲು ಹಿಂಡಬೇಕಾದ್ರ ಜೋರಾದ ಚಪ್ಪಾಳೆ